ಗುಡ್ ಮಾರ್ನಿಂಗ್ ಎವ್ರಿವನ್. 7 hours ಲೇಟರ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನಮ್ಮ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಬಂದಿದೆ ಅಂತ. ತುಂಬ ಸ್ಮೂತಾಗಿ ಇದೆ. ಓಕೆ, ಈಗ ನಾವು ಉದ್ಲಿಕ್ಕೆ ಒಂದು ಕವರನ್ನು ತೊಗೊಂಡಿದ್ದೀವಿ. ಎಣ್ಣೆ ಪ್ಯಾಕೆಟ್ ಪೇಪರ್ ಬರ್ತಾವಲ್ಲ, ಆ ಪೇಪರ್ನ ತೊಗೊಂಡಿದ್ದೀವಿ. ಕವರ್ ಅಲ್ಲಿ ಒಂದು ಉದ್ದಕ್ಕೆ ಒಂದು ಉದ್ದ ತೊಗೊಂಡಿದ್ದೀವಿ. ಒಂದು ಪಾತ್ರೆಗೆ ಎಣ್ಣೆಯನ್ನು ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ಅದನ್ನು ಹೇಗೆ ಉದ್ದೋದು ಅಂತ ತೋರಿಸ್ತೇನೆ ಬನ್ನಿ. ನಾವು ಹಸಿಮೆಣ್ಸಿನ್ಕಾಯಿ ಚಟ್ನಿ ಮಾಡ್ಕೊಂಡಿಲ್ಲ, ಒಣಮೆಣ್ಸಿನ್ಕಾಯ್ದು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀವಿ. ಹಸಿಮೆಣ್ಸಿನ್ಕಾಯಿ ಕಾಯಿ ಚಟ್ನಿ ನೋಡಿದ್ದೀರ ನೀವು, ಒಣಮೆಣ್ಸಿನ್ಕಾಯಿ ಕಾಯಿ ಚಟ್ನಿನ ನೋಡಿಲ್ಲ ಅನಿಸುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಒಣಮೆಣ್ಸಿನ್ಕಾಯ್ದು ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮಂಗಳೂರು ಬಂದು ಸ್ವಲ್ಪ ಸ್ವೀಟಾಗಿರುತ್ತೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ಖಾರವಾಗಿರಲಿ ಅಂತ ನಾವು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿಕೊಂಡು ಚಟ್ನಿ ಮಾಡಿದ್ದೀವಿ. ಓಕೆ, ನಾವು ಹಿಟ್ಟನ್ನು ಆವಾಗಲೇ ತೋರಿಸಿದ್ನಲ್ಲ ಆ ಪೇಪರ್ ಮೇಲೆ ಇಟ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಮೈದಾವನ್ನು ಕೂಡ ತೊಗೊಂಡಿದ್ದೀವಿ. ಇದ್ರ ಮೇಲೆ ಹಾಕ್ಕೊಂಡು ಉದ್ದೋಕೆ ನೋಡಿ ಫ್ರೆಂಡ್ಸ್, ಇಷ್ಟು ದಪ್ಪವಾಗಿ ಇರಬೇಕು. ಇನ್ನೊಂದನ್ನು ನೀಟಾಗಿ ಬಿಲ್ಲೆ ಮಾಡ್ಕೊಂಡ್ಬಿಟ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಹಿಂಗೆ ಹಚ್ಕೊಂಡು ಎಣ್ಣೆ ಕವರ್ ಮೇಲೆ ಇಟ್ಟು ಉದ್ದಬೇಕು ನೀಟಾಗಿ. ಓಕೆ, ನೋಡ್ತಾ ಇರ್ಬೋದು. ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಹಾಕಿ ನೋಡಬೇಕು, ಒಂಚೂರು ಹಾಕಿ ನೋಡಬೇಕು. ಓಕೆ, ಒಂದೊಂದಾಗಿ ಬಿಡಿ. ಅದು ಸ್ವಲ್ಪ ಸಿಡಿ ಇರ್ತದೆ ನೋಡಿ, ಪೂರಿ ಟೈಪು ಎಷ್ಟು ಚೆನ್ನಾಗಿ ಬರ್ತಾರೆ. ಈ ಡಿಶ್ಶು ನಿಮ್ಮ ಮನೆಯಲ್ಲಿ ದೊಡ್ಡವರಿಗೆ ಸಣ್ಣವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ನೋಡ್ತಾ ಇರ್ಬೋದು. ಇನ್ನೊಂದನ್ನು ಅದೇ ಥರ ಕರಿತಾ ಇದ್ದೀವಿ. ಚೆನ್ನಾಗಿರುತ್ತೆ ಸ್ವೀಟಾಗೆ. ನೀವು ಚಟ್ನಿ ಯೂಸ್ ಮಾಡಲ್ಲ, ಹಾಗೆ ತಿನ್ಬೋದು ಅಂತ ಕೇಳಿದರು. ಇದನ್ನು ಹಾಗೆ ಕೂಡ ತಿನ್ಬೋದು, ಚಟ್ನಿ ಯೂಸ್ ಮಾಡಲಿಲ್ಲ. ಚಟ್ನಿ ಯೂಸ್ ಮಾಡಬೇಕು ಅಂತ ಇಲ್ಲ. ಚಟ್ನಿ, ಸಾಂಬಾರ್ ಎರಡನ್ನೂ ಕೂಡ ಯೂಸ್ ಮಾಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ನಮ್ಮ ಬೆಳಗಿನ ತಿಂಡಿ ರೆಡಿಯಾಗಿದೆ. ಮೀನ್ಸ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ತುಂಬ ಸ್ಮೂತಾಗಿ ಬಂದಿದೆ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೇನಾದರೂ ತೋರಿಸ್ತೇನೆ ಅಂದರೆ ಮೀನ್ಸ್ ತುಪ್ಪ ಮಾಡೋದನ್ನು ತೋರಿಸ್ತೇವೆ. ಹೋದ ವಿಡಿಯೋದಲ್ಲಿ ನಾವು ಬೆಣ್ಣೆ ಮಾಡೋದನ್ನು ಕೂಡ ತೋರಿಸಿದ್ವಿ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ತುಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೇವೆ. ಬಾಯ್, ಹ್ಯಾವ್ ಅ ಗುಡ್ ಡೇ.